ಫೋನ್ ಎತ್ತಾ ಇಲ್ಲ. ಬಸ್ಸು ನೀನು ಫೋನಿಂದ ಮಾಡು. ಸರಿ ಅವ್ವ, ನಂದು ಫೋನ್ ತೆಗಿತಿಲ್ಲ. ಅಯ್ಯೋ, ಈ ಪುಟ್ಟಕ್ಕ ಪಾದಯಾತ್ರೆಗೆ ಫೋನೆ ಮತ್ತವಾಗಿರಂಗ ಅವಳೆ. ನಾವ್ ಹಿಂಗೆ ಸುಮ್ಕೆ ಇದ್ರೆ ಆಗಕ್ಕಿಲ್ಲ ಮಗ. ನಾವು ಮೊದಲು ಸಿಂಗೋರ ಎಲ್ಲವಳೆ ಅನ್ನೋದನ್ನ ಕಂಡಿಡ್ಬೇಕು. ಆಗ್ಲೇ ಇದಕ್ಕೆಲ್ಲ ಒಂದು ಅಂತ್ಯ ಆಡಕ್ಕಾಗತ್ತೆ. ಹೌದವ, ಅದೇ ಕೆಲಸದ ಓಡಾಡ್ತೀವಿ. ಆ ದಾಸಪ್ಪ ಎಲ್ಲವನಂತ ಸುಳ್ಳು ಸಿಕ್ಕೈತೆ. ನನ್ನ ಮಗನ ಹಿಡಿದು ಬೆಂಡೆತ್ತಿದ್ರೆ ಸಿಂಗರಮ್ಮ ಸಿಕ್ಕೋಯ್ತಾಳೆ. ಮತ್ತೆ ನ್ಯಾಕ್ ತಡ ಮಗ, ನಡಿ ಒಳ್ಡುಮ, ನಾನು ನಿನ್ ಜೊತೆಯಾಗಿ ಬರ್ತೀನಿ. ಓ ದಾಸಪ್ಪನ್ ಜುಟ್ಟಿಡ್ದು ಸಿಂಗೋರವ್ವಂಗೆ ಚಳಿ ಜ್ವರ ಬಿಡ್ಸುಮ. ಬಂಗಾರ, ನೀನು ದುರ್ಗ ಜೊತೆನೆ ಹೋಯ್ತೀಯಾ? ನನ್ ಸೊಸೆ ಹೆಸ್ರು ಮ್ಯಾಕೆ ಕೆಟ್ಟ ದೃಷ್ಟಿ ಬೀರವ್ರೆ. ಭೂತ ಬಿಡಿಸ್ಬೇಕು ಅಂದ್ರೆ ಈ ಬಂಗಾರನೇ ವಾಗ್ಬೇಕು. ವಸು, ಮನೆ ಕಡೆ ಜ್ವಾಪನ ಕಂಟಿ, ನಡಿ ಮಗ. ತುಂಬಾ ಸಾಚ ಅಂತ ನಾಟಕ ಆಡೋ ಪುಟ್ಟಕ್ಕನ ಕುಮ್ಮಕ್ಕು ಇದೆ ಅಂತ ಅನಿಸ್ತಾ ಇದೆ. ಇದ್ರ ಬಗ್ಗೆ ನೀವೇನು ಹೇಳ್ತೀರಾ? ಯೋಲ್ಲ ಹೇಳ್ದೆ, ಪುಟ್ಟಕ್ಕನ್ ಬಗ್ಗೆ ತ್ಯಪ್ಪಾಗಿ ಮಾತಾಡ್ತೀಯ. ಮೀಡಿಯಾ ಮೇಲೆ ಕೈ ಮಾಡ್ತಾ ಇದ್ದೀರಾ, ನಿಮ್ಮನ್ನೆಲ್ಲ ಸುಮ್ಮನೆ ಬಿಡಲ್ಲ ನಾವು. ಹೋಗ್ಲಾ? ದಯವಿಟ್ಟು ಕ್ಷಮಿಸಿ. ಅವ್ವ ಬೇಕು ಅಂತ ಹೀಗೆಲ್ಲ ಮಾಡಿಲ್ಲ. ಅವ್ವ, ಅಣ್ಣಯ್ಯ ಪ್ಲೀಸ್. ಹೌದು ಕಣ್ರಪ್ಪ, ಏನೋ ಆವೇಶದಾಗೆ ಹಿಂಗಾಗೋಗ್ಬಿಟ್ಟಿದೆ. ದಯವಿಟ್ಟು ಕ್ಷಮಿಸಿ. ಕ್ಷಮೆ ಕೇಳಿದ ತಕ್ಷಣ ಆಗಿರೋ ಅವಮಾನ ಸರಿ ಹೋಗಲ್ಲ ಕಣ್ರಿ. ನೋಡಿ, ಪತ್ರಕರ್ತರು ಅಂದ್ರೆ ನನಗೂ ಗೌರವ ಐತೆ. ಸಮಾಜದಾಗೆ ಸಭ್ಯತೆನ ಎತ್ತಿಡಿಯಾರ ನೀವು. ಪತ್ರಕರ್ತ ಅಂದ್ರೆ ನ್ಯಾಯ ನೀತಿ ಪರವಾಗಿ ನಿಲ್ಲೋ ಸೈನಿಕ ಇದ್ದಂಗೆ. ಆದ್ರೆ ಸುಳ್ಳು ಯಾವುದು ದಿಟ ಯಾವುದು ಅನ್ನೋದ್ರ ಅರಿವಿಲ್ದೆ ಸುಳ್ಳಿ ಕನ್ನಡಿ ಹಿಡಿಯೋ ಇಂಥ ಒಬ್ರಿಂದ ಇಡೀ ಪತ್ರಕರ್ತರಿಗೆ ಕೆಟ್ಟ ಹೆಸರು ಬರ್ತೈತೆ. ನೀವೇನೇ ಹೇಳಿದ್ರು ಇದ್ರ ಪರಿಣಾಮ ನೀವೇ ಅನುಭವಿಸ್ತೀರಾ. ಬಂದ್ರು ಹೋಗೋಣ. ಬಂಗಾರ, ಏನೇ ಆದ್ರೂ ನೀನು ಅವ್ರ ಮ್ಯಾಕೆ ಕೈ ಎತ್ತಬಾರ್ದಾಗಿತ್ತು. ನನ್ನ ಕ್ವಾಪ ಸಿಟ್ಟು ಇದ್ದಿದ್ದು ಪತ್ರಕರ್ತರ ಮ್ಯಾಕಲ್ಲ ರೀ. ಸತ್ಯ ಸುಳ್ಳು ಯೋನು ಅನ್ನೋ ಅರಿವಿಲ್ದೆ, ವೃತ್ತಿಪರತೆ ಇಲ್ದೆ ಹೆಂಗಂದ್ರಾಗೆ ನಾಲ್ಗೆನ ಅರಿಬಿಟ್ನಲ್ಲ ಅವನ್ ಮ್ಯಾಕೆ. ಫ್ರೆಂಡ್ಸ್, ಎಲ್ಲರೂ ಈ ವಿಡಿಯೋನ ಆದಷ್ಟು ಶೇರ್ ಮಾಡಿ. ನಮ್ಮ ಅಕ್ಕಂಗೆ ಆಗಿರೋ ಅನ್ಯಾಯಕ್ಕೆ ನೀವು ನಮ್ಮ ಜೊತೆ ನ್ಯಾಯ ಕೇಳಿ. ಹೌದು ಫ್ರೆಂಡ್ಸ್, ಇವಾಗ ನಮ್ಗಿರೋ ಒಂದೇ ಒಂದು ಶಕ್ತಿ ಅಂದ್ರೆ ಅದು ನೀವೇ. ದಯವಿಟ್ಟು ಹೆಲ್ಪ್ ಮಾಡಿ. ಪಾಪ, ಮನೆಯವರೆಲ್ಲ ಸ್ನೇಹಕ್ಕನ ಹೆಸರು ಉಳ್ಸಕ್ಕೆ ಎಷ್ಟೆಲ್ಲ ಕಷ್ಟಪಡ್ತಿದ್ದಾರೆ. ಒಳ್ಳೆಯವರಿಗೆ ಯಾಕೆ ಯಾವಾಗ್ಲೂ ಕಷ್ಟ ಬರುತ್ತೆ? ಅವೇ ನಿನ್ಗಾರು ಹೊಸ ನೀರ್ ತಗೊಂಡ್ಕೊಡ್ಲಾ? ಸಾನೆ ಆಯಸ ಆದ್ರಂಗದ. ನಿನ್ ಕೈನಾಗ ನೀರ್ ತಕೊಂಡ್ರೆ ಅದು ವಿಷ ಆಯ್ತದೆ. ದೇವ್ರೆ, ಒಳ್ಳೆಯವ್ರಿಗೆ ಮೋಸ ಮಾಡ್ತಿರೋ ಆ ಸಿಂಗಾರಮ್ಮ ಮತ್ತ ಅವಳ ಗ್ಯಾಂಗ್ ನಾಶ ಆಗೋ ತರ ಶಾಪ ಕೊಡಪ್ಪ. ನಮ್ ಸ್ನೇಹಕ್ಕನ ಹೆಸರನ್ನ ಕಾಪಾಡಪ್ಪ. ಆ ಸಚಿ, ಹೌದಾ? ಸರಿ ಮಗ, ಆಯ್ತು. ಸಾನಕ್ಕ, ಸಚಿನ್ ಮೀಡಿಯಾದವ್ರ ಜೊತೆ ಮಾತಾಡೋನಂತೆ. ನಾವು ಮಾಡ್ತಾರ ಪಾದಯಾತ್ರೆ ಕ್ಲಿಪ್ಪಿಂಗ್ಸ್ ಎಲ್ಲ ನಾನು ಅವ್ರಿಗೆ ಕಳ್ಸಿವ್ನಿ. ಅವರು ನಮಗ್ ಸಪೋರ್ಟ್ ಮಾಡ್ತೀವಿ ಅಂತ ಹೇಳೋರಂತೆ. ಹೌದಾ? ಅಯ್ಯೋ, ಇಲ್ಲಿ ನೋಡಿ, ಇಲ್ಲಿ ನ್ಯೂಸ್ ಚಾನೆಲ್ ಅವ್ರು ಏನೇನೋ ಹಾಕ್ತಿದ್ದಾರೆ ನೋಡವಾ. ಟಿಸಿ ಸ್ನೇಹಾಳ ಅತ್ತೆ ಅಮ್ಮನಿಂದ ಹೊಸ ಗಿಮಿಕ್. ಅತ್ತೆ ಕಟವಾಣಿ ಆದ್ರೆ ಅಮ್ಮ ತಲೆಗಾತಿ. ಸ್ನೇಹಾಳ ಭ್ರಷ್ಟಾಚಾರವನ್ನು ಮುಚ್ಚಿ ಹಾಕಲು ಅಮ್ಮನಿಂದ ಪಾದಯಾತ್ರೆಯ ಕಳ್ಳಾಟ. ಸೊಸೆಯ ಬಗ್ಗೆ ಪ್ರಶ್ನೆ ಮಾಡಿದ್ದಕ್ಕೆ ಅತ್ತೆ ಬಂಗಾರಮ್ಮನಿಂದ ಮೀಡಿಯಾದವರ ಮೇಲೆ ಹಲ್ಲೆ.
ಅಯ್ಯಯ್ಯೋ ಇದೇನಿದು ಏನೇನೋ ಬರ್ತಿದೆ ಕುರ್ಸಿ ಇದಕ್ಕೆ ನಾನು ಅವಾಗ್ಲೇ ಬೇಡ ಅಂತ ಹೇಳಿದ್ದು ನೋಡು ನಾವ್ ಕಳ್ಸಿರೋ ಕ್ಲಿಪ್ಪಿಂಗ್ಸ್ ಇಟ್ಕೊಂಡು ಏನೇನೋ ಹಾಕ್ತಿದಾರೆ ಅಯ್ಯೋ ಇದೆಲ್ಲ ಹೆಂಗ್ ಆಯ್ತೈತೆ ಅಂತಾನೆ ಗೊತ್ತಾಯ್ತಿಲ್ಲ ಕಣವಿ. ಲೇ ಪುರ್ಸಿ ಅಲ್ಲಕಲ್ಲ ಆ ಸಚಿನ್ ನಮ್ಗೆ ಮೀಡಿಯಾದವ್ರು ಸಪೋರ್ಟ್ ಮಾಡ್ತಾನೆ ಅಂತ ಹೇಳ್ದ. ಈಗ ನೋಡ್ರೆ ನಮ್ಗೆ ಬತ್ತಿ ಇಡ್ತಾವ್ರೆ. ಅಲ್ಲ ಅದ್ಯಾಕೆ ಬಂಗಾರತಿ ನ್ಯೂಸ್ ಮೇಲೆ ಕೈ ಮಾಡಕ್ ಹೋದ್ರು? ಅಕ್ಕ ಬಂಗಾರಮ್ಮ ಅವ್ರು ಕೈ ಮಾಡಿರೋದಕ್ಕೆ ಅನ್ಸತ್ತೆ ಪುಟ್ಟ ಒಂದ್ ಪಾದಯಾತ್ರೆನೂ ಗಿಮಿಕ್ಕು ಅಂತ ಆ ಮೀಡಿಯಾದವ್ರು ಹೇಳ್ತಿರೋದು. ಬಂಗಾರತೆ ಮೇಲಿರೋ ಕೋಪನ ನಮ್ಮ ಮೇಲೂ ತೀರಿಸ್ಕೊತಾ ಇದಾರೆ. ಎಲ್ಲ ಒಳ್ಳೇದಾಯ್ತದೆ ಅನ್ನೋ ಟೈಮಲ್ಲಿ ಉಲ್ಟಾ ಹೊಡೆದು ನಮಗೆ ತೊಂದರೆ ಆಯ್ತಾಯ್ತಲ್ಲ. ಹೋರಾಟ ಮಾಡಿ ಎಲ್ಲ ಸರಿ ಮಾಡುವ ಅನ್ನೋ ಅಷ್ಟರಲ್ಲಿ ಗಾಯದ ಮೇಲೆ ಗಾಯ ಅನ್ನೋ ಹಂಗೆ ಬಂಗಾರಮ್ಮನವ್ರು ಗಲಾಟೆ ಮಾಡಿ ಎಲ್ಲ ತೆಪ್ಪು ಮಾಡಿಬಿಟ್ರಲ್ಲ. ನಾನು ಹೇಗೋ ಸಚಿನ್ ತವ ಮಾತಾಡಿ ಮೀಡಿಯಾದವ್ರು ಸಪೋರ್ಟ್ ಮಾಡಂಗೆ ಮಾಡಿದ್ದೆ. ಇವಾಗೆಲ್ಲ ವ್ಯರ್ಥ ಆಗೋಯ್ತು. ಅದೇನೇ ಆಗ್ಲಿ ಬಿಸಿಲಲ್ಲಿ ನಿಂತಿರೋ ನಮ್ಮನ್ನ ಬಂಗಾರತೆ ಕೆಂಡಕ್ಕೆ ತಳ್ಳಬಾರ್ದಿತ್ತು. ಇಂಥ ಹೊತ್ನಾಗ ನಾವು ಶಾನ ಸಮಾಧಾನವಾಗೇ ಇರಬೇಕು. ಆದರೂ ಅಮ್ಮವ್ರು ಯಾಕೆ ಹಿಂಗೆ ಮಾಡಿದ್ರು?